ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಈಗ ಒಳಗಡೆ ಬಂದಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸಕ್ಕರೆ ಚಾಪುಡಿ ಎಲ್ಲ ಹಾಕಿ ಆಯಿತು. ಈಗ ಪಾತ್ರೆ ಎಲ್ಲ ರಾತ್ರಿ ಎಲ್ಲ ತೊಳೆದುಬಿಟ್ಟು ಇಟ್ಟಿದ್ದೀನಿ. ತುಂಬಾ ಪಾತ್ರೆಗಳು ಇದ್ದವು. ಸ್ವಲ್ಪ ಹೆಸರು ಕಾಳು ಎಲ್ಲ ನೆನೆಸಿಟ್ಟಿದ್ದೆ, ಹಾಗೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಬೇಕು, ತೊಳೆದ್ಬಿಟ್ಟು ನೀರು ಹಾಕ್ಕೋಬೇಕು. ಹಾಗೆ ಪಾತ್ರೆ ಎಲ್ಲನೂ ಜೋಡಿಸಿಡಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ವಾಕಿಂಗಿಗೆ ಹೋಗಿ ಬಂದು ಹಾಗೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ತುಂಬ ಕೆಲಸ ಇದೆ ನೋಡಿ. ವಿಡಿಯೋನು ಸರಿಯಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂದೊಂದು ಸಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸ್ಟಿಚ್ಚಿಂಗು ಎಲ್ಲ ವಿಡಿಯೋ ಮಾಡ್ಕೋತ ಕೂತ್ರೆ ಕೆಲಸ ಆಗಲ್ಲ ಅಂತ ಹೇಳಿ ವಿಡಿಯೋನೇ ಮಾಡಿಲ್ಲ. ನಿನ್ನೆ ವಿಡಿಯೋ ಕೂಡ ಹಾಕಿಲ್ಲ, ನಿನ್ನೇನೂ ಹಾಕಿಲ್ಲ, ಮೊನ್ನೆನೂ ಹಾಕಿಲ್ಲ. ದಯವಿಟ್ಟು ಕ್ಷಮಿಸಿ. ಈಗ ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಒಂದೊಂದು ಸಲ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, ಅಷ್ಟು ಕೆಲಸ ಇರುತ್ತೆ. ಸ್ವಲ್ಪ ಹೆಸರು ಕಾಳೆಲ್ಲ ನೆನೆಸಿಟ್ಟಿದ್ದೆ, ಅದನ್ನ ಈಗ ತೆಗೆದು ನೀರಿಗೆ ಹಾಕಬೇಕು. ಬಟ್ಟೆಗೆ ಕಟ್ಟಿಟ್ಟಿದ್ದೆ, ಮೊಳಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಈಗ ಅದನ್ನು ತೆಗೆದು ಈಗ ನೀರು ಹಾಕ್ಕೋಬೇಕು. ಮನೆಯಲ್ಲಿ ಮಕ್ಕಳು ಬಂದಿದ್ದಾರೆ, ಹೀಗಾಗಿ ಸಾರು ಮಾಡೋಣ ಅಂತ ಹೇಳಿ ಕಟ್ಟಿಟ್ಟಿದ್ದೆ. ಹೀಗಾಗಿ ಅವರೆಲ್ಲ ಬಂದಾಗ ನನಗೆ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲ್ಲ, ಎಡಿಟ್ ಮಾಡೋದಕ್ಕೂ ಆಗಲ್ಲ. ಹೀಗಾಗಿ 2 ದಿನ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಇವತ್ತಾದರೂ ಸ್ವಲ್ಪ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ಬಟ್ಟೆಲಿ ಕಟ್ಟಿಟ್ರೆ ಚೆನ್ನಾಗಿ ಮೊಳಕೆಗಳು ಒಡೆಯುತ್ತವೆ, ಇಲ್ಲ ಅಂದರೆ ಸರಿಯಾಗಿ ಮೊಳಕೆನೇ ಬರಲ್ಲ ಹೆಸರು ಕಾಳಿಗೆ. ಈಗ ಚೆನ್ನಾಗಿ ಮೊಳಕೆ ಎಲ್ಲ ಬಂದಿದೆ. ಅದರಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿಟ್ರೆ ಎಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಡುತ್ತೆ. ಅಷ್ಟು ಚೆನ್ನಾಗಿ ಮೊಳಕೆಗಳು ಬರುತ್ತೆ. ಅದಕ್ಕೆ ಈಗ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ಹಾಕಿಡಬೇಕು. ಚಹಾಕ್ಕೆ ಹಾಲು ಹಾಕೋತಾ ಇದ್ದೀನಿ ನೋಡಿ. ಬೆಳಿಗ್ಗೆ ಎದ್ದು ಕೂಡಲೇ ಚಹಾ ಬೇಕು ನೋಡಿ, ಇಲ್ಲ ಅಂದರೆ ಮುಂದಿನ ಕೆಲಸನೇ ಆಗಲ್ಲ. ಏನೋ ರೂಢಿಯಾಗಿಬಿಟ್ಟಿದೆ ಬೆಳಿಗ್ಗೆ ಎದ್ದು ಕೂಡಲೇ ಚಹಾ ಕುಡಿದು ಫಸ್ಟಿಗೆ ಒಂದೊಂದು ಸ್ವಲ್ಪ ಬಿಸಿನೀರೆಲ್ಲ ಕುಡಿದಿದ್ದೀನಿ. ಯಾಕೋ ಬೊಜ್ಜಿನ ಸಮಸ್ಯೆ ಇತ್ತೀಚೆಗೆ ತುಂಬ ಆಗ್ತಾಯಿದೆ. ಕೂತ್ಕೊಳ್ಳೋದಕ್ಕೂ ಹೇಳೋದಕ್ಕೂ ತುಂಬಾ ಕಷ್ಟ ಆಗ್ತಾಯಿದೆ. ಅದಕ್ಕೆ ಬೆಳಿಗ್ಗೆ ಫಸ್ಟ್ ಎದ್ದು ಕೂಡಲೇ ಮುಖ ತೊಳ್ಕೊಂಡು ಬಿಸಿನೀರು ಕುಡಿದಿದ್ದೀನಿ. ಆಮೇಲೆ ಎಲ್ಲ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಈಗ ಚಹಾಕ್ಕೆ ಇಟ್ಟಿದ್ದೀನಿ ನಾನು. ಹೆಸರು ಕಾಳು ನೆನೆಸಿದ್ದು ತುಂಬ ಜಾಸ್ತಿ ಆಗಿದೆ, ಸ್ವಲ್ಪನೇ ತೆಗೆದಿಟ್ಟಿದ್ದೀನಿ, ಪಲ್ಯ ಮಾಡಿದ್ರಾಯಿತು ಅಂತ ಹೇಳಿ. ಆಮೇಲೆ ಉಳಿದಿದ್ದೆಲ್ಲ ಇದಕ್ಕೆ ನೀರು ಹಾಕಿಡಬೇಕು, ಉಗುರು ಬೆಚ್ಚಗೆ ನೀರು ಹಾಕಿಡಬೇಕು. ಅದೇ ಪಾತ್ರೆ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನೋಡಿ. ತುಂಬ ಪಾತ್ರೆಗಳು ಬಿದ್ದರಂತೂ ಬೇಜಾರು ಬಂದುಬಿಡುತ್ತೆ, ನೋಡೋದಕ್ಕೆ ಬೇಜಾರಾಗುತ್ತೆ. ಎಲ್ಲ ಆವಾಗಿಂದ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಯಾರು ಬಂದಾಗ ಪಾತ್ರೆಗಳು ಮೇಲಿಂದ ಮೇಲೆ ಬೀಳ್ತಾನೆ ಇರುತ್ತವೆ, ಆವಾಗನೇ ಎಲ್ಲನೂ ಕ್ಲೀನ್ ಮಾಡಬೇಕು. ಈಗ ನೋಡಿ, ಚಹಾ ಎಲ್ಲ ಆಯಿತು. ಈಗ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು. ವಾಕಿಂಗ್ ಹೋಗಿ ಬಂದು ಆಮೇಲೆ ನಾಷ್ಟ ಮತ್ತು
ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದೆ ಅರ್ಜೆಂಟು, ಅದೆಲ್ಲ ಮುಗಿಸ್ಕೋಬೇಕು. ಈಗ ನೋಡಿ ಪಾತ್ರೆ ಎಲ್ಲನೂ ಜೋಡಿಸಿಡ್ತಾ ಇದ್ದೀನಿ. ಸಿಂಕ್ನಲ್ಲಿ ಪಾತ್ರೆ ಇದ್ರಂತೂ ನನಗೆ ನೋಡೋದಕ್ಕೆ ಆಗಲ್ಲ. ಮೊದಲು ಅದನ್ನು ತೊಳೆದು ಜೋಡಿಸಿಟ್ರೆ ಸಮಾಧಾನ ನೋಡಿ. ಈಗ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಈಗ ನೋಡಿ ಅದನ್ನೇ ಹಾಕ್ತಾಯಿದ್ದೀನಿ ಹೆಸರು ಕಾಳಿಗೆ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿಟ್ಟು ಆಮೇಲೆ ಮುಚ್ಚಿಟ್ರೆ ಸಾಕು, ಎಲ್ಲನೂ ಸಿಪ್ಪೆಗಳು ಹೋಗಿಬಿಡುತ್ತೆ. ಈಗ ನೋಡಿ ಹೊರಗಡೆ ಬಂದೆ ನೋಡಿ, ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೇಳಿ. ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ. ಈ ಥರ ವಾತಾವರಣ ಇದೆ ನೋಡಿ ಎಲ್ಲ ಹೊರಗಡೆ. ಇನ್ನು ಬಿಸಿಲು ಸರಿಯಾಗಿ ಬಂದಿಲ್ಲ ನೋಡಿ. ತುಳಸಿ ಗಿಡ ನೋಡಿ ಈಗ ಸ್ವಲ್ಪ ಬೆಳೆದಿದೆ. ಈಗ ಒಳಗಿನ ವಾತಾವರಣ ನೋಡಿ ಎಲ್ಲ ನೋಡಿ. ನಮ್ಮ ಸಾಯಿಬಾಬನ ನೋಡಿ ನಮಸ್ಕಾರ ಮಾಡಿ ನೋಡಿ ಒಳಗಡೆ ಬಂದೆ. ಮತ್ತೆ ಚಹಾ ಇಲ್ಲೇ ಇಟ್ಕೊಂಡಿದ್ದೀನಿ, ಇನ್ನೂ ಕುಡಿದಿಲ್ಲ. ಚಹಾ ಕುಡಿಬೇಕು, ತುಂಬ ಬಿಸಿ ಇದೆ ಅಂತ ಹೇಳಿ ಇಟ್ಟಿದ್ದೀನಿ. ಈಗ ನೋಡಿ ನಾಷ್ಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ. ತುಂಬಾ ದಿನ ಆಯಿತು ಉಪ್ಪಿಟ್ಟು ಮಾಡೇ ಇಲ್ಲ. ಇವತ್ತು ಸ್ವಲ್ಪ ಮಾಡೋಣ. ಬೇರೆ ಏನೂ ಇರಲಿಲ್ಲ, ದೋಸೆಗೆ ಅಕ್ಕಿನೂ ನೆನೆಸಿರಲಿಲ್ಲ, ನಾನು ನೆನಪಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಎಲ್ಲ ಹಾಕ್ಕೋತಾ ಇದ್ದೀನಿ, ಒಗ್ಗರಣೆ ಎಲ್ಲ ಕೊಡಬೇಕು. ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಒಗ್ಗರಣೆಗೆ, ಆಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನೋಡಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹೆಸರು ಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿ ಆಗುತ್ತೆ ಉಪ್ಪಿಟ್ಟು. ಈಗ ನೋಡಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಜಾಸ್ತಿ ಸೇರಲ್ಲ ನನಗೆ, ಯಾವಾಗಾದರೂ ಅಪರೂಪಕ್ಕೆ ಒಂದು ಸಲ ಮಾಡಿರ್ತೀನಿ. ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಅಷ್ಟೇ ಮಾಡಿರ್ತೀನಿ ಉಪ್ಪಿಟ್ಟು. ಅವಲಕ್ಕಿ ಅಂತೂ ಮಾಡೋದೇ ಇಲ್ಲ. ಉಪ್ಪಿಟ್ಟು ಅವಲಕ್ಕಿ ಮಾಡೋದು ತುಂಬಾ ಕಡಿಮೆ. ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟಾಯಿತು. ಸ್ವಲ್ಪ ರವೆ ಬಿಸಿ ಮಾಡ್ಕೋಬೇಕು. ಫಸ್ಟು ಒಗ್ಗರಣೆ ಹಾಕ್ಕೊಂಡು ನೀರು ಕಾಯಲಿ ಅಂತ ಹೇಳಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ರವೆ ಬಿಸಿ ಮಾಡಿಕೊಂಡು ಹಾಕ್ಕೋತೀನಿ. ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಯಾರೂ ಜಾಸ್ತಿ ಕಮೆಂಟೇ ಮಾಡಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಏನಾದರೂ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಏನು ಮಾಡೋದಕ್ಕೂ ಆಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ರವೆ ಹುರ್ಕೋತಾ ಇದ್ದೀನಿ ನೋಡಿ. ಸ್ಟಿಚಿಂಗ್ ವಿಡಿಯೋನು ನನಗೆ ಮಾಡೋದಕ್ಕೆ ಆಗಲಿಲ್ಲ.
ಈಗ ನೋಡಿ ರವೆ ಎಲ್ಲ ಹುರ್ಕೊಂಡು ಮತ್ತೆ ಉಪ್ಪಿಟ್ಟು ಆಯಿತು, ರೆಡಿ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.